ಕೋರ್ಟ್ ಆದೇಶದ ಪ್ರತಿಯನ್ನ ಎಸೆದಿದ್ದಾರೆ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನ ಮಂಡಿಸ್ತಾ ಇದ್ರು. ಚಿನ್ನದ ಮಂಚ ಕೇಳಿಲ್ಲ, ಚೊಂಬು ಲೋಟ ಚಾಪೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದ ಪ್ರತಿಯನ್ನ ಎಸೆದಿದ್ದಾರೆ ಅಂತ ಹೇಳಿದ್ದಾರೆ. ಆರೋಪಿ ಪರ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನಿಲ್ ಈಗ ವಾದವನ್ನ ಮಂಡಿಸ್ತಾ ಇದ್ದು, ಚಿನ್ನದ ಮಂಚ ಕೇಳಿಲ್ಲ ಸ್ವಾಮಿ, ನಾವು ಚೊಂಬು ಲೋಟ ಚಾಪೆಯನ್ನ ನಾವು ಕೇಳಿದ್ವಿ, ಅದನ್ನು ಕೂಡ ಪೂರಕ ವ್ಯವಸ್ಥೆನ ಅವರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟ್ ಆದೇಶವನ್ನೇ ಅವರು ಗಾಳಿಗೆ ತೂರಿದ್ದಾರೆ ಅಥವಾ ಎಸೆದಿದ್ದಾರೆ ಅಂತಂದ್ರೆ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೋರ್ಟ್ ಒಂದ್ ಕಡೆ ಆದೇಶವನ್ನ ಕೊಟ್ಟಿದ್ದು, ಕೋರ್ಟ್ ಪರಿಧಿಯಲ್ಲಿ ಏನೆಲ್ಲ ಕೊಡಬಹುದಾದಂತ ಸಾಧ್ಯತೆಗಳಿದೆಯೋ ಆ ವ್ಯವಸ್ಥೆಗಳನ್ನ ಅವ್ರಿಗೆ ಕಲ್ಪಿಸ್ಕೊಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಕೋರ್ಟ್ ಸೂಚನೆ ಕೊಟ್ಟ ಮೇಲೂ ಕೂಡ ಅಧಿಕಾರಿಗಳು ಅಥವಾ ಅಧೀಕ್ಷಕರು ಇದನ್ನ ನೆಗ್ಲೆಕ್ಟ್ ಮಾಡಿ ಆ ಪ್ರತಿನ ಎಸಿತಾರೆ ಅಂತ ಅಂದ್ರೆ ಏನರ್ಥ ಅಂತ ಈ ಸಂದರ್ಭದಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸುನಿಲ್. ಎರಡೂ ಕಡೆಯ ವಾದವನ್ನ ಈಗಾಗಲೇ ವಕೀಲರು ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ಎರಡೂ ಕಡೆಯ ವಾದ ಮಂಡನೆ ಆಗ್ತಾ ಇದೆ. ಪರ ವಿರೋಧ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ಎರಡನ್ನೂ ಕೂಡ ಆಲಿಸ್ತಾ ಇದ್ದಾರೆ. ಇಲ್ಲಿ ಯಾರದಿಂದ ತಪ್ಪಾಗಿದೆ, ಲೋಪದೋಷಗಳೇನಾದ್ರೂ ಆಗಿದೆಯಾ, ಅಧೀಕ್ಷಕರೇನಾದ್ರೂ ಇಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸೋದ್ರಲ್ಲಿ ಹಿಂದೆ ಸರಿದಿದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ಪರಿಶೀಲನೆ ಕೂಡ ಆಗ್ತಾ ಇದೆ. ಸುಮ್ಮನೆ ಆರೋಪ ಮಾಡಬೇಡಿ, ಆದೇಶ ಏನು ಕೂಡ ಪಾಲನೆಯಾಗಿಲ್ಲ ಹೇಳಿ, ಏನು ಆದೇಶ ಪಾಲನೆಯಾಗಿಲ್ಲ ಹೇಳಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿ ದರ್ಶನ್ ಪರ ವಕೀಲರಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರ್ಪೆಟ್ ಚಾದರ್ ಮೊದಲೇ ಕೊಟ್ಟಿದ್ರು, ಇದೆಲ್ಲವನ್ನ ಮುಂಚೆನೆ ಕೊಟ್ಟಿದ್ರು. ಕಂಬಳಿ ಮಾತ್ರ ಕೋರ್ಟ್ ಆದೇಶದ ಬಳಿಕ ಕೊಟ್ಟಿದ್ದಾರಷ್ಟೇ. ಬ್ಯಾರಕ್ ಒಳಗೆ ಮಾತ್ರ ಅರ್ಧ ಗಂಟೆ ಓಡಾಡೋದಕ್ಕೆ ಅಲ್ಲಿ ಬಿಟ್ಟಿದ್ದಾರೆ, ಹೊರಗೆ ಓಡಾಡೋದಕ್ಕೆ ಬಿಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಸುಮ್ಮನೆ ಆರೋಪಗಳನ್ನ ಮಾಡಬೇಡಿ, ಏನ್ ವ್ಯವಸ್ಥೆಗಳಾಗಿಲ್ಲ ನಿಮಗೆ ಅದನ್ನ ನೇರವಾಗಿ ಹೇಳಿ. ಸುಮ್ಮನೆ ಆದೇಶ ಕೊಟ್ಟಿರುತ್ತೆ, ಆದೇಶ ಪಾಲನೆ ಆಗಿಲ್ಲ, ಈ ರೀತಿ ಆರೋಪಗಳನ್ನ ಮಾಡ್ತಾ ವಾದವನ್ನ ಮಂಡನೆ ಮಾಡ್ತಾ ಇದ್ರೆ ಅಲ್ಲಿ ಏನೂ ಕೂಡ ಪ್ರಯೋಜನ ಇಲ್ಲ ಅಂತ ಅಲ್ಲಿ ಜಡ್ಜ್ ಕೂಡ ಖಾರವಾಗಿ ನುಡಿದಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಒಂದ್ ಕಡೆ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿ ಚಾಪೆ ದಿಂಬು ಕೊಟ್ಟಿಲ್ಲ, ಓಡಾಡೋದಕ್ಕೆ ಅವಕಾಶ ಇಲ್ಲ, ಅಲ್ಲಿ ಬೆಳಕು ಬರ್ತಿಲ್ಲ, ಈ ರೀತಿ ಆರೋಪಗಳನ್ನ ಮಾಡಿದ್ರು. ಬಟ್ ಈ ಕಡೆ ಅಧೀಕ್ಷಕರು ಹೇಳೋ ಪ್ರಕಾರ ಚಾಪೆ ದಿಂಬು ಇದನ್ನೆಲ್ಲ ಏನು ಕೊಡಬೇಕೋ ಅದನ್ನ ಮುಂಚೆನೇ ನಾವು ಕೊಟ್ಟಿದ್ವಿ, ಕಂಬಳಿ ಮಾತ್ರ ಕೊಟ್ಟಿರಲಿಲ್ಲ. ಕೋರ್ಟ್ ಸೂಚನೆ ಬಂತು, ಸೂಚನೆ ನಂತರದಲ್ಲಿ ನಾವು ಅದನ್ನು ಕೂಡ ಕಲ್ಪಿಸಿಕೊಟ್ಟಿದ್ವಿ. ಇನ್ನು ಬೇರೆ ಖೈದಿಗಳಿಗೆ ಯಾವ ರೀತಿ ವ್ಯವಸ್ಥೆಗಳಿರುತ್ತೋ ಅದೇ ರೀತಿ ವ್ಯವಸ್ಥೆಗಳನ್ನ ಮಾಡಿದ್ವಿ. ಅಲ್ಲಿ ಎಷ್ಟು ಜಾಗ ಇರುತ್ತೋ ಅಲ್ಲಿ ಮಾತ್ರ ಅವ್ರು ಓಡಾಡಬೇಕಾಗುತ್ತೆ. ಅದು ಪ್ರತಿ ಖೈದಿಗಳಿಗೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ಅದೇ ಜಾಗದಲ್ಲಿ ಅವ್ರು ಓಡಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಾವು ಹೊರಗಡೆ ಓಡಾಡ್ತೀವಿ, ಹೆಚ್ಚುವರಿ ಸಮಯ ಕೊಡಿ, ಇನ್ನು ಮುಂದೆ ಎಲ್ಲ ಓಡಾಡ್ತೀವಿ ಅಂದ್ರೆ ಅದೆಲ್ಲ ಹೇಗೆ ಸಾಧ್ಯ? ಜೈಲಿನ ಪರಿಧಿಯಲ್ಲಿ ಅಲ್ಲಿ ವ್ಯವಸ್ಥೆಗಳು ಏನೇನಿರುತ್ತೆ ಅದರೊಳಗಡೆ ಕಾನೂನಿನ ಪರಿಧಿಯಲ್ಲಿ ನಾವೇನು ಕೊಡಬಹುದೋ ಆ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದೇವೆ ಅಂತ ಅಧೀಕ್ಷಕರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ.